ರಾಜಕೀಯ ಕ್ಷೇತ್ರಕ್ಕೆ ಧುಮುಕಿದ ಮೇಲೆ ಅಲ್ಲಿ ಯಾವುದಾದ್ರೂ ಸ್ಥಾನನೋ ಅಧಿಕಾರ ಸಿಕ್ಕಿದ್ದು ಆ ವ್ಯಕ್ತಿಗೆ ಒಂದು ಸಂಭ್ರಮದ ವಿಷಯವಾಗಿರುತ್ತೆ. ಅದರಲ್ಲೂ ಮುಖ್ಯಮಂತ್ರಿ ಸ್ಥಾನ ಸಿಕ್ಕರಂತರೂ ಆ ವ್ಯಕ್ತಿಗೆ ಅದಕ್ಕಿಂತ ಸಂತೋಷ ಮತ್ತು ಅದಕ್ಕಿಂತ ಸಾಧಿಸಬೇಕಾದ ಗುರಿ ಇನ್ನೊಂದು ಇರೋದಿಲ್ಲ. ಆದರೆ ಆ ಗುರಿ ಮುಟ್ಟಿದ ಬಳಿಕ ತಮ್ಮ ಸಂಪುಟ ಸಹೋದ್ಯೋಗಿಗಳು ಮತ್ತು ತಮ್ಮ ಪಕ್ಷದ ಇತರ ನಾಯಕರು ಹಾಗೂ ವಿರೋಧ ಪಕ್ಷಗಳ ಒಂದು ಬೇಗುದಿ ಅಸಮಾಧಾನವನ್ನು ಎದುರಿಸ್ಕೊಂಡು ಅದನ್ನು ಸರ್ಕಾರವನ್ನು ನಿಭಾಯಿಸ್ಕೊಂಡು ಹೋಗುವಂಥದ್ದು ಇದೆಯಲ್ಲ, ಅದು ದೊಡ್ಡ ಹರಸಾಹಸವೇ ಸರಿ. ಅದರಲ್ಲಿ ಯಶಸ್ವಿಯಾಗೋದಕ್ಕೆ ಕೆಲವರಿಗಷ್ಟೇ ಸಾಧ್ಯ, ಕೆಲವರು ಇದರಲ್ಲಿ ವಿಫಲರಾಗೋದಂತೂ ಖಂಡಿತ. ಪ್ರಿಯ ವೀಕ್ಷಕರೇ, ದ ಫೆಡರಲ್ ಕರ್ನಾಟಕದ ವೀಕ್ಷಕರಿಗೆಲ್ಲರಿಗೂ ಫೋಕಸ್ ಪುಲ್ಲರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಕೇಶ್ ಪಡಿಬಾಗಿಲು. ವೀಕ್ಷಕರೇ, ನಾನು ಈಗ ಹೇಳೋದಿಕ್ಕೆ ಹೊರಟಿರುವಂಥದ್ದು ಇತ್ತೀಚೆಗೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಿರುವಂತಹ ಡಿ.ಕೆ. ಶಿವಕುಮಾರ್ ಅವರ ಬಗ್ಗೆ. 3 ದಿನಗಳ ಹಿಂದೆಯಷ್ಟೇ ಅವರು CM ಆಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಅಷ್ಟರಲ್ಲಿ ಅವರಿಗೆ ತಮ್ಮ ಪಕ್ಷದ ಸಂಪುಟದ ಸಚಿವರು ಅಂದ್ರೆ ಕ್ಯಾಬಿನೆಟ್ ಅಲ್ಲಿ ಇರುವಂತಹ ಸಚಿವರ ಒಳಬೇಗುದಿ ಅಸಮಾಧಾನದ ಮಾತುಗಳನ್ನು ಕೇಳುವಂತ ಮತ್ತು ಅವರ ಅಸಮಾಧಾನದ ಪ್ರತಿಫಲವನ್ನ, ಅದರ ಒಂದು ಬಿಸಿಯನ್ನ ಎದುರಿಸುವಂತ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಪ್ರಿಯ ವೀಕ್ಷಕರೇ, ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನವನ್ನ ಬಹಳ ವರ್ಷಗಳಿಂದ ಬಯಸಿದ್ರು. ಅದನ್ನ ಹಕ್ಕು ಸಾಧಿಸಿ ಹಿಂದಿನ CM ಸಿದ್ದರಾಮಯ್ಯ ಅವರಿಂದ ಪಡೆದು ತೀರಿದ್ದಾರೆ. ಅದನ್ನ ತಮ್ಮ ಹಕ್ಕು ಮತ್ತು ತಾನು ಪಕ್ಷಕ್ಕಾಗಿ ದುಡಿದಿರೋದ್ರಿಂದ ನನಗೆ CM ಹುದ್ದೆ ಸಿಗಲೇಬೇಕು ಅಂತ ವರ್ಷಗಳಿಂದ ಕಾದು ಅದಕ್ಕೋಸ್ಕರ ಸತತವಾಗಿ ಹೋರಾಟ ಮಾಡಿ ಅವರೀಗ ಆ ಸ್ಥಾನವನ್ನು ಗಿಟ್ಟಿಸ್ಕೊಂಡಿದ್ದಾರೆ. ಆದರೆ ಅವರು ಅಧಿಕಾರ ಗಿಟ್ಟಿಸಿಕೊಂಡ 2 ದಿನದಲ್ಲಿ ಅವರಿಗೆ ಸರ್ಕಾರವನ್ನು ಮುನ್ನಡೆಸೋದಕ್ಕೆ ಮತ್ತು ಪಕ್ಷದ ನೇತೃತ್ವವನ್ನು ವಹಿಸೋದಕ್ಕೆ ಸಾಕಷ್ಟು ಕಷ್ಟಗಳಾಗ್ತವೆ ಅನ್ನುವಂಥ ಮುನ್ಸೂಚನೆ ನಮ್ಮ ಮುಂದೆ ಕಂಡು ಬರ್ತಾ ಇದೆ. ವೀಕ್ಷಕರೇ, ಕಳೆದ 2 ದಿನಗಳಿಂದ ನಾವು ಗಮನಿಸಿರುವ ಸಂಗತಿ ಏನಂದ್ರೆ, ಸಂಪುಟ ಸಹೋದ್ಯೋಗಿಗಳಿಗೆ ಡಿ.ಕೆ. ಶಿವಕುಮಾರ್ ಅವರ ಬಗ್ಗೆ ಸಂಪೂರ್ಣವಾಗಿ ಸಹಮತ ಇಲ್ಲ. ಒತ್ತಾಯಪೂರ್ವಕವಾಗಿ ಅವರನ್ನು CM ಆಗಿ ನೇಮಕ ಮಾಡಿದಂತೆ ಕಾಣ್ತಾ ಇದೆ. ಅದಕ್ಕೂ ಮಿಗಿಲಾಗಿ ಅವರ ಜೊತೆಗೆ ಮೊನ್ನೆ ಲೋಕಭವನದಲ್ಲಿ ಪ್ರಮಾಣ ವಚನ ಪಡೆದಿರುವಂತಹ ಕೆಲವು ಸಚಿವರು ತಮಗೆ ಕೊಟ್ಟಿರುವ ಖಾತೆ ಸರಿಯಾಗಿಲ್ಲ ಅನ್ನುವ ಕಾರಣಕ್ಕೆ ಅಸಮಾಧಾನವನ್ನು ಸಾರ್ವಜನಿಕ ವೇದಿಕೆಯಲ್ಲಿ ವ್ಯಕ್ತಪಡಿಸುವ ಜೊತೆಗೆ ಪ್ರಮುಖ ಸಚಿವರೊಬ್ಬರು ಸಂಪುಟ ದರ್ಜೆಗೆ ಅಂದ್ರೆ ತಮ್ಮ ಕ್ಯಾಬಿನೆಟ್ಗೆ ರಾಜೀನಾಮೆ ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಆರಂಭದಲ್ಲೇ ದೊಡ್ಡ ಸವಾಲು ಎದುರಾಗಿದೆ. ಮುಂದಿನ 24 ತಿಂಗಳು ಸರ್ಕಾರವನ್ನು ನಡೆಸೋದಕ್ಕೆ ಎಷ್ಟು ಕಷ್ಟ ಇದೆ ಅನ್ನುವಂಥದ್ದು ಈಗಲೇ ಬಿಂಬಿತವಾಗಿದೆ. ವೀಕ್ಷಕರೇ, ನಾನೀಗ ಮೊದಲಾಗಿ ಸಂಪುಟಕ್ಕೆ ರಾಜೀನಾಮೆ ನೀಡಿರುವಂಥ ಅಂದ್ರೆ ಅಧಿಕಾರ ವಹಿಸಿ 2 ದಿನಕ್ಕೆ ರಾಜೀನಾಮೆ ನೀಡಿರುವಂತಹ ರಾಮಲಿಂಗಾರೆಡ್ಡಿ ಅವರನ್ನ ಇಲ್ಲಿ ಪ್ರಸ್ತಾಪಿಸ್ತೇನೆ. ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರಿನ ಹಿರಿಯ ರಾಜಕಾರಣಿ, ಬೆಂಗಳೂರಿನ ರಾಜಕಾರಣದ ನಾಡಿ ಮಿಡಿತವನ್ನು ಹೊಂದಿರುವಂತವರು. ಹಾಗಾಗಿ ಸಂಪುಟ ಬದಲಾದಾಗ ಅಂದ್ರೆ CM ಸಿದ್ದರಾಮಯ್ಯ ಅವರಿಂದ ಅವರು ರಾಜೀನಾಮೆ ನೀಡಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ತಕ್ಷಣ ಮೊದಲ ಬಾರಿಗೆ 13 ನಾಯಕರನ್ನ ಸಂಪುಟಕ್ಕೆ ಸೇರಿಸಿಕೊಂಡಿದ್ರು. ಅದರಲ್ಲಿ ರಾಮಲಿಂಗಾರೆಡ್ಡಿ ಅವರನ್ನ ಮೊದಲ ಆಯ್ಕೆಯಾಗಿ ಅವರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳಲಾಗಿತ್ತು ಕೂಡ. ಆದರೆ ಈಗ ಪ್ರಶ್ನೆ ಬಂದಿರುವಂಥದ್ದು ಅವರಿಗೆ ಕೊಟ್ಟಿರುವಂತಹ ಖಾತೆ. ಅವರು ಬಯಸಿದ್ದು ಅಂದ್ರೆ ಪ್ರಮುಖವಾಗಿ ಇಂದಿನ ಸರ್ಕಾರಗಳಲ್ಲಾಗಲಿ ಅವರು ಡಿ.ಕೆ. ಶಿವಕುಮಾರ್ ಅಂದ್ರೆ ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಅವರು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿದ್ದ ಸಂದರ್ಭದಲ್ಲಿ ಆ ಖಾತೆಯನ್ನ ರಾಮಲಿಂಗಾರೆಡ್ಡಿ ಅವರು ಬಯಸಿದ್ರು. ಆದರೆ ಆ ಸಂದರ್ಭದಲ್ಲಿ CM ಕುರ್ಚಿಗೆ ಪೈಪೋಟಿ ಇದ್ದ ಕಾರಣ CM ಸಿದ್ದರಾಮಯ್ಯ ಅವರು CM ಕುರ್ಚಿಯನ್ನು ತಮ್ಮದಾಗಿಸಿಕೊಂಡಾಗ DCM ಹುದ್ದೆಗೆ ಒಪ್ಪಿಕೊಂಡಿದ್ದಂತಹ ಡಿ.ಕೆ. ಶಿವಕುಮಾರ್ ಅವರು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ತಮ್ಮ ಬಳಿ ಇಟ್ಕೊಂಡಿದ್ರು. ಆ ಸಂದರ್ಭದಲ್ಲೂ ಕೂಡ ರಾಮಲಿಂಗಾರೆಡ್ಡಿ ಅವರು ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ರು ಅನ್ನೋದು ಕೂಡ ಆ ಸಂದರ್ಭದಲ್ಲಿ ವರ್ತಮಾನ ಆಗಿತ್ತು. ಆದರೆ ಡಿ.ಕೆ. ಶಿವಕುಮಾರ್ ಅವರು ಅವರ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದರ ಜೊತೆಗೆ 3 ವರ್ಷಗಳ ಕಾಲ ಆ ಖಾತೆಯನ್ನು ತಮ್ಮ ಬಳಿ ಇಟ್ಕೊಂಡಿದ್ರು. ಆದರೆ ಈಗ ಮತ್ತೆ ಸಂಪುಟ ಮರುರಚನೆ ಆದ ಬಳಿಕ ರಾಮಲಿಂಗಾರೆಡ್ಡಿ ಅವರಿಗೆ ಆ ಖಾತೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿಲ್ಲ. ಅದರ ಹಿಂದೆ ಏನಿದೆ ಅನ್ನುವಂಥದ್ದು ಸ್ಪಷ್ಟವಿಲ್ಲ. ಆದರೆ ರಾಮಲಿಂಗಾರೆಡ್ಡಿ ಅವರು ಬಯಸಿದ ಆ ಖಾತೆ ತಮಗೆ ಸಿಗದೇ ಹೋದಾಗ ಅಸಮಾಧಾನಗೊಂಡಿದ್ದಂತೂ ಸತ್ಯ. ತಕ್ಷಣವೇ ಅಂದ್ರೆ ಮಧ್ಯರಾತ್ರಿನೇ CM ಡಿ.ಕೆ. ಶಿವಕುಮಾರ್ ಅವರಿಗೆ ಫೋನ್ ಕರೆ ಮಾಡಿ ತಾವು ತಮ್ಮ ಹಿಂದಿನ ಮಾತನ್ನ ಅಂದ್ರೆ ಅವರು ಹಿಂದೆ DCM ಹುದ್ದೆಯನ್ನು ಡಿ.ಕೆ. ಶಿವಕುಮಾರ್ ವಹಿಸಿಕೊಂಡಿದ್ದಾಗ ಒಂದು ಸ್ವಲ್ಪ ಕಾಲದ ಅವಧಿಗೆ ನನಗೆ ಈ ಒಂದು ಖಾತೆಯನ್ನು ಕೊಡಿ ಅಂತ ಕೇಳ್ಕೊಂಡಿದ್ರು, ನಂತರ ನಿಮಗೆ ಬಿಟ್ಕೊಡ್ತೀನಿ ಅಂತ ಹೇಳಿದ್ರು ಅನ್ನುವಂಥದ್ದು ಕೂಡ ವರದಿ. ಹಾಗಾಗಿ ನೀವು ನಿಮ್ಮ ಮಾತನ್ನು ಉಳಿಸ್ಕೊಂಡಿಲ್ಲ, ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ತಮಗೆ ಕೊಡದೆ ಮತ್ತೆ ನಮಗೆ ಮೋಸ ಮಾಡಿದ್ದೀರಿ ಅನ್ನುವಂತಹ ಮಾತುಗಳನ್ನು ಅವರು ಫೋನ್ ಮೂಲಕನೇ ಹೇಳಿದ್ದಾರೆ ಮತ್ತು ವ್ಯಕ್ತಪಡಿಸಿ
ಒಂದು ಅಂದರೆ ಶುಕ್ರವಾರ ಬೆಳಗಿನ ಸಂದರ್ಭದಲ್ಲಿ ತಮಗೆ ಸಿಗದ, ನಾನು ಇಷ್ಟಪಟ್ಟಂತ ಖಾತೆ ನನಗೆ ಸಿಕ್ಕಿಲ್ಲ, ಹಾಗಾಗಿ ಸಚಿವ ಸಂಪುಟ ಸ್ಥಾನವೇ ಬೇಡ ಅಂತ ನಿರ್ಧಾರಕ್ಕೆ ಬಂದು ರಾಜೀನಾಮೆ ಪತ್ರವನ್ನ ನೀಡಿದ್ದಾರೆ. ರಾಜೀನಾಮೆ ನೀಡುವ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವರು ಯಾವ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಅಂತಲೇ ಪ್ರಿಯ ವೀಕ್ಷಕರ ಈ ವಿಡಿಯೋದ ಮೂಲಕ ನೋಡಿ. ನಾನೇನು ಕೇಳಿರಲಿಲ್ಲ, ಯಾರು ಇಂಥ ಇಲಾಖೆ ಬೇಕು ಅಂತ ನಾನು ಕೇಳಿರಲಿಲ್ಲ. ಅವರೇ ಕರೆದು ಕೊಡ್ತೀನಿ ಅಂತ ಹೇಳಿದ್ರು. ಆಮೇಲೆ ನನ್ನ ಬೇಡ, ನಾನು ಮಂತ್ರಿಮಂಡಲದಲ್ಲಿ ಇರೋದಿಲ್ಲ ಅಂತ ನಾನು ಹೇಳಿದೆ. ಆಮೇಲೆ ನಮ್ಮ ಈಗಿನ ಮುಖ್ಯಮಂತ್ರಿಗಳು ಯಾರು ನಮ್ಮ ಶಿವಕುಮಾರ್ ಅವರು ಮತ್ತು ಅವರ ಸಹೋದರ ಡಿ ಕೆ ಸುರೇಶು ಇವರೆಲ್ಲ ನಮ್ಮ ಮನೆಗೆ ಬಂದು 2.5 ವರ್ಷ ಆದಮೇಲೆ ನಾನೇ ಚೀಫ್ ಮಿನಿಸ್ಟರ್ ಆಗ್ತೀನಿ, ಆಗ ನಿನಗೆ ಈ ಪೋರ್ಟ್ಫೋಲಿಯೋ ಬಿಟ್ಕೊಡ್ತೀನಪ್ಪ ಅಂತ ನಾನು ಸಾಯಂಕಾಲ 4 ಗಂಟೆವರೆಗೂ ಇದ್ರು ನಮ್ಮ ಮನೇಲಿ. ಅಲ್ವೇನಪ್ಪ, ಸಂಜೆ 4 ಗಂಟೆವರೆಗೂ ನಮ್ಮ ಮನೇಲಿ ಇದ್ದರು. ನೀವು ಮಾಧ್ಯಮದವರೆಲ್ಲ ಇದ್ದಿಲ್ಲ ಅವತ್ತು, ಎಲ್ಲ ನಮ್ಮ ಮನೆ ಮುಂದೆನೇ ಇದ್ದರು. ಇದಕ್ಕೆ ನನಗೆ ಬೇಸರ ಆಗಿ ಈ ಆತ್ಮಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂತೇಳಿ ಇವತ್ತು ನಾನು ರಾಜೀನಾಮೆ ಕೊಡ್ತಾರೆ. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಡೆಲ್ಲಿ ನಾಯಕರ ಜೊತೆ ಅಂದ್ರೆ ಹೈಕಮಾಂಡ್ ಜೊತೆ ಈ ವಿಚಾರದ ಬಗ್ಗೆ ಮಾತನಾಡಿದ್ದೀನಿ. ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ನೀಡಿರುವಂಥ ವಿಚಾರದಲ್ಲಿ ಮಧ್ಯಪ್ರವೇಶಿಸುವಂತೆ ಕೋರ್ಕೊಂಡಿದ್ದೀನಿ, ಆದರೆ ಹೈಕಮಾಂಡ್ ಈ ವಿಚಾರದಲ್ಲಿ ನಿರಾಕರಣೆ ತೋರಿದ್ದಾರೆ. ಈ ಮಧ್ಯದಲ್ಲಿ ಸಂಪುಟವನ್ನು ಮತ್ತೆ ಬದಲಿಸುವ ಅಥವಾ ಖಾತೆಯನ್ನು ಬದಲಾಯಿಸುವ ಯಾವುದೇ ತೀರ್ಮಾನ ಕೈಗೊಳ್ಳಲಾಗೋದಿಲ್ಲ ಅಂತ ಅಲ್ಲಿಂದ ಉತ್ತರ ಬಂದಿದೆ ಅಂತ ಕೂಡ ಸಿಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಅವರು ಏನು ಹೇಳಿದ್ದಾರೆ ಅಂತಲೂ ಕೂಡ ಕೇಳ್ಕೊಂಡು ಬನ್ನಿ ವೀಕ್ಷಕರೇ. ಸೀನಿಯರ್ ಲೀಡರ್ ಅವರು ಪಾಪ ಹಳ್ಳಿಲೆಲ್ಲ ಹೋಗಿ ನಾನು ಕೆಲಸ ಮಾಡೋಕ್ಕಾಗಲ್ಲ, ಬೇರೆ ಯಾವ್ದಾದ್ರು ಒಂದು ಕೊಡಿ ಅನ್ನೋದು ಒಂದು ಅವ್ರ ಅಭಿಲಾಷೆ ಇದೆ. ಅವ್ರ ಜೊತೆ ಚರ್ಚೆ ಮಾಡಿ ಸಾರ್ಟ್ ಔಟ್ ಮಾಡ್ತೀನಿ. ನಥಿಂಗ್ ಟು ವರಿ. ಈಸ್ ಎ ಗ್ರೇಟ್ ಫ್ರೆಂಡ್. ವಿ ಆರ್ ವೆರಿ ಕ್ಲೋಸೆಸ್ಟ್ ಫ್ರೆಂಡ್ ಅಮಾಂಗ್ ದಿ ಕ್ಯಾಬಿನೆಟ್. ವಿ ಸಾರ್ಟ್ ಔಟ್ ದಟ್ ಪ್ರಾಬ್ಲಮ್. ಒಂದು ಕಡೆ ಸಂಪುಟದ ನಡುವೆ ಅಂದ್ರೆ ಸಂಪುಟದ ಒಳಗಿನ ಖಾತೆ ಹಂಚಿಕೆ ವಿಚಾರದಲ್ಲಿ ಅಸಮಾಧಾನ ಆಗುವ ಜೊತೆಗೆ ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಬಿ ಕೆ ಹರಿಪ್ರಸಾದ್ ಕೂಡ ಒಂದು ಮಹತ್ವದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರ ಹೇಳಿಕೆ ಕೂಡ ಇಲ್ಲಿ ಗಮನಾರ್ಹ. ಇದು ಕೂಡ ಅವರ ಹೇಳಿಕೆ ಕೂಡ ಸಿಎಂ ಆಗಿ ಅಧಿಕಾರ ವಹಿಸಿಕೊಂಡಿರುವಂತಹ ಡಿ ಕೆ ಶಿವಕುಮಾರ್ ಅವರಿಗೆ ದೊಡ್ಡ ಸವಾಲು ಅನ್ನೋದಂತೂ ಖಂಡಿತ. ಅವರು ನಿನ್ನೆ ಮಾಧ್ಯಮದ ಜೊತೆ ಮಾತನಾಡ್ತಾ ಇರುವ ವೇಳೆ ಕಾಂಗ್ರೆಸ್ ಪಕ್ಷವನ್ನು ಸಂಘಟಿಸುವುದು ಈ ಸಂದರ್ಭದಲ್ಲಿ ಅಗತ್ಯ, ನಾನು ಕೆಪಿಸಿಸಿ ಅಧ್ಯಕ್ಷಗಿರಿಯನ್ನು ವಹಿಸಿಕೊಂಡ ನಂತರ ನಾನು ಕಾಂಗ್ರೆಸ್ ಪಕ್ಷವನ್ನು ಸಂಘಟಿಸುವುದಂತೂ ಪಕ್ಕ, ಆದರೆ ಯಾರಿಗೆಲ್ಲ ಅಧಿಕಾರಕ್ಕಾಗಿ ಹಪಾಹಪಿ ಇದೆಯೋ ದಯವಿಟ್ಟು ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಹೋಗಿ, ಯಾರಿಗೆಲ್ಲ ಪಕ್ಷ ಸಂಘಟನೆ ಮಾಡುವಂಥ ಮತ್ತು ಪಕ್ಷವನ್ನು ಬೆಳೆಸುವಂಥ ಹುಮ್ಮಸ್ಸಿದೆಯೋ ನನ್ನ ಜೊತೆ ಬನ್ನಿ ಅನ್ನುವಂಥ ಒಂದು ಸಂದೇಶವನ್ನು ನೇರವಾಗಿ ಸಾರ್ವಜನಿಕ ವೇದಿಕೆಯಲ್ಲಿ ರವಾನಿಸಿದ್ದಾರೆ. ಈ ಸಂದೇಶ ಸ್ಪಷ್ಟವಾಗಿ ಹೇಳುವಂಥದ್ದೇನು ಅಂದರೆ, ಸಿಎಂ ಆಗಿ ಡಿ ಕೆ ಶಿವಕುಮಾರ್ ಆಯ್ಕೆ ಆಗಿದ್ರೂ ಸಂಪೂರ್ಣವಾಗಿ ಕಾಂಗ್ರೆಸ್ ಮೇಲಿನ ಹಿಡಿತ ಅವರ ಕೈಗೆ ಹೋಗಿಲ್ಲ ಅನ್ನುವಂಥದ್ದು. ಅಂದರೆ ಹೈಕಮಾಂಡ್ ಕೂಡ ಉದ್ದೇಶಪೂರ್ವಕವಾಗಿ ಇವರನ್ನು ಬಿ ಕೆ ಹರಿಪ್ರಸಾದ್ ಅವರನ್ನು ಕೆಪಿಸಿಸಿಗೆ ನೇಮಕ ಮಾಡಿರೋದು ಅದೇ ಕಾರಣಕ್ಕೆ ಅವರನ್ನು ಈ ಮೂಲಕ ಸಿಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರನ್ನು ನಿಯಂತ್ರಣ ಮಾಡುವಂತಹ ಎಲ್ಲ ಒಂದು ಉದ್ದೇಶ ಇದರ ಹಿಂದೆ ಅಡಗಿದೆ ಅನ್ನುವಂಥದ್ದು ಕೂಡ ಸ್ಪಷ್ಟ. ವೀಕ್ಷಕರೇ ಬಿ ಕೆ ಹರಿಪ್ರಸಾದ್ ಅವರು ಏನು ಈ ಒಂದು ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಉದ್ದೇಶಿಸಿ ಮತ್ತು ಅಧಿಕಾರಕ್ಕಾಗಿ ದುಂಬಾಲು ಬೀಳುತ್ತಿರುವ ನಾಯಕರ ಬಗ್ಗೆ ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೇಳ್ಕೊಂಡು ಬನ್ನಿ. ಯಾರು ಸರ್ಕಾರದಲ್ಲಿ ಬೇರೆ ಬೇರೆ ಕೆಲಸ ಮಾಡಿದಿರಿ ನೀವೆಲ್ಲರೂ ಸಹ, ಯಾಕಂದರೆ ನಮ್ಮ ಹೋರಾಟ ಮಾಡ್ತಕ್ಕಂಥದ್ದು ರಾಹುಲ್ ಗಾಂಧಿ ಅವರು ಹೋರಾಟ ಮಾಡ್ತಾ ಇದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮಾಡ್ತಾ ಇದ್ದಾರೆ, ಸೋನಿಯಾ ಗಾಂಧಿ ಅವರು ಮಾಡ್ತಾ ಇದ್ದಾರೆ, ಪ್ರಿಯಾಂಕಾ ಗಾಂಧಿ ಅವರು ಮಾಡ್ತಾ ಇದ್ದಾರೆ. ನಮ್ಮ ಹೋರಾಟವನ್ನು ಅವರು ಮಾಡುವಾಗ ಅವರಿಗೆ ನಾವು ಶಕ್ತಿ ತುಂಬಬೇಕಾದ್ರೆ ನಾವು ಸಹ ರಸ್ತೆಗಿಳಿದು ಹೋರಾಟ ಮಾಡಬೇಕು. ಯಾರ್ಯಾರಿಗೆ ಅಧಿಕಾರ ಬೇಕು, ಸ್ಥಾನಮಾನ ಬೇಕು, ಅವರೆಲ್ಲ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಹೋಗಿ ಯಾರು ಕಾಂಗ್ರೆಸ್ ಪಕ್ಷವನ್ನು ಸದೃಢವಾಗಿ ಬೆಳೆಸಬೇಕು, ಸೋನಿಯಾ ಗಾಂಧಿ ಅವರ ಕೈ ಬಲಪಡಿಸಬೇಕು, ಖರ್ಗೆ ಅವರ ಕೈ ಬಲಪಡಿಸಬೇಕು, ಅವರೆಲ್ಲರೂ ಸಹ ನನ್ನ ಜೊತೆ ಬನ್ನಿ ಅಂತ ಇಷ್ಟೇ ನಾನು ಹೇಳೋದೇ ವಿನಃ ಇದರಲ್ಲಿ ಯಾವುದೇ ಬಣ್ಣ ಇಲ್ಲ. ಇದರಲ್ಲಿ ಇರ್ತಕ್ಕಂಥದ್ದು ಸಂಘಟನೆಯ ಮತ್ತು ಸರ್ಕಾರದ ಈ ಎರಡನ್ನು ಸಹ ಹಂಚಿಕೊಂಡು ಮುಂದೆ ಹೋಗ್ತಾರೆ. ವೀಕ್ಷಕರೇ, ಸಂಪುಟದ ಹಿರಿಯ ಸಹೋದ್ಯೋಗಿ ಡಿ ಕೆ ಶಿವಕುಮಾರ್ ಅವರ ಹಿರಿಯ ಸಹೋದ್ಯೋಗಿ ಅಂತ ಅನ್ಬಹುದು ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿ ರಾಜಕೀಯದಲ್ಲಿ ಪ್ರಭಾವ ಹೊಂದಿರುವಂಥ ಮಾತ್ರ ಇಂದಿನ ಸಿಎಂ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಕೂಡ ಹೆಚ್ಚು ಪ್ರಭಾವ ಹೊಂದಿರುವಂಥವರು, ಎಸ್ ಟಿ ಸಮುದಾಯಕ್ಕೆ ಸೇರಿವರು, ಅವರಿಗೆ ಕಾಂಗ್ರೆಸ್ನಲ್ಲಿ ಬಹಳ ಇಂಪಾರ್ಟೆನ್ಸ್ ಇದೆ. ಅವರು ಕೂಡ ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ರು. ಅವರ ಹೇಳಿಕೆ ಕೂಡ ಇಲ್ಲಿ ಚರ್ಚಾರ್ಹ. ಯಾವ ರೀತಿ ಅಂದ್ರೆ, ಅವರು ತಮಗೆ ಸಚಿವ ಸ್ಥಾನದ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷಗಿರಿಯು ಬೇಕಾಗಿತ್ತು ಅನ್ನುವಂಥ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ವಾಸ್ತವದಲ್ಲಿ ಬಿ ಕೆ ಹರಿಪ್ರಸಾದ್ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳೋದಕ್ಕಿಂತ ಮೊದಲು ಸತೀಶ್ ಜಾರಕಿಹೊಳಿ ಕೂಡ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಆಗಬಲ್ಲರು ಅನ್ನುವಂಥ ಒಂದು ನಿರೀಕ್ಷೆಗಳಿದ್ದವು. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಅವೆಲ್ಲವನ್ನ ಬಿಟ್ಟು ಬಿ ಕೆ ಹರಿಪ್ರಸಾದ್ಗೆ ಅವರಿಗೆ ಅಧಿಕಾರ ನೀಡುವ ಮೂಲಕ ತನ್ನ ಒಂದು ಇಂಗಿತವನ್ನು ವ್ಯಕ್ತಪಡಿಸಿದೆ. ಇದಕ್ಕೆ ಈ ಒಂದು ಕ್ರಮದ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ನೇರವಾಗಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ತಮಗೆ ಕೆಪಿಸಿಸಿ ಅಧ್ಯಕ್ಷಗಿರಿಯೂ ಬೇಕಾಗಿತ್ತು,
ನನಗೆ ಸಚಿವ ಸ್ಥಾನವು ಬೇಕಾಗಿತ್ತು ಅನ್ನುವಂತ ಒಂದು ಮಾತನ್ನು ಹೇಳಿದ್ದಾರೆ. ಜೊತೆಗೆ ಅವರು ತಮ್ಮ ಮಾತನ್ನು ಹೇಳ್ತಾ ಒಬ್ಬರಿಗೆ ಒಂದೇ ಹುದ್ದೆ ಕೊಡೋ ಕಾರಣಕ್ಕೆ ಈ ರೀತಿ ಆಯಿತು, ಇಲ್ಲದಿದ್ದರೆ ನನಗೆ ಎರಡೂ ಬೇಕಾಗಿತ್ತು ಅನ್ನುವಂತ ಒಂದು ಅಭಿಪ್ರಾಯವನ್ನ ಅವರು ವ್ಯಕ್ತಪಡಿಸಿದ್ದಾರೆ. ಪ್ರಿಯ ವೀಕ್ಷಕರೇ, ಅವರು ಇನ್ನೊಂದು ಮಾತನ್ನು ಕೂಡ ಹೇಳಿದ್ರು. ಅದು ಬೆಂಗಳೂರಿನಲ್ಲಿರುವ ಮುಸ್ಲಿಂ ಮುಖಂಡರಾಗಿಂತ ಜಮೀರ್ ಅಹಮದ್ ಖಾನ್ ಅವರ ಕುರಿತಾಗಿ. ಜಮೀರ್ ಅಹಮದ್ ಖಾನ್ ಅವರನ್ನ ಮೊದಲ ಹಂತದಲ್ಲಿ 13 ಸಚಿವರನ್ನೇನು ಅವರಿಗೆ ಸಂಪುಟ ಸ್ಥಾನವನ್ನ ನೀಡಲಾಗಿತ್ತು, ಆ ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವರನ್ನ ಕೈಬಿಡಲಾಗಿತ್ತು. ಅದಕ್ಕಿಂತ ಮೊದಲು ಅವರ ಮೇಲೆ ಪಕ್ಷ ವಿರೋಧಿ ಚಟುವಟಿಕೆ ಆರೋಪ ಕೂಡ ಬಂದಿತ್ತು. ಅದಕ್ಕೆ ಕಾರಣ ಅವರು ಮಾತಾಡಿದ್ದಾರೆ ಎನ್ನಲಾದ ಒಂದು ವಿಡಿಯೋ. ಆ ವಿಡಿಯೋದ ಹಿನ್ನೆಲೆಯಲ್ಲಿ ಅವರಿಗೆ ಆ ಅಧಿಕಾರ ತಪ್ಪಿತ್ತು ಅಂತಲೇ ಈಗ ರಾಜಕೀಯ ವಿಶ್ಲೇಷಣೆ ಕೂಡ ಆಗಿದೆ. ಇದೇ ಮಾತನ್ನು ಉಲ್ಲೇಖಿಸಿ ಸತೀಶ್ ಜಾರಕಿಹೊಳಿ ಕೂಡ ಹೇಳಿದ್ದಾರೆ, ಯಾರೋ ಜಮೀರ್ ಅವರಿಗೆ ಅಧಿಕಾರವನ್ನು ತಪ್ಪಿಸುವ ಉದ್ದೇಶಕ್ಕೋಸ್ಕರ ನಕಲಿ ಆಡಿಯೋವನ್ನು ಸೃಷ್ಟಿಸಿ ಬಿಟ್ಟಿದ್ದಾರೆ, ಅವರ ಶ್ರಮ ಸಾರ್ಥಕವಾಗಿದೆ. ಆದರೆ ಜಮೀರ್ ಸಚಿವ ಸಂಪುಟದಲ್ಲಿ ಇರಬೇಕಾಗಿತ್ತು, ಅವ್ರಿಗೆ ಬೆಂಗಳೂರಿನಲ್ಲಿ ಸಾಕಷ್ಟು ಪ್ರಾಮುಖ್ಯತೆ ಇದೆ, ಆ ಮುಸ್ಲಿಂ ಮುಖಂಡ ಇರಬೇಕಾಗಿದ್ದು ಅನ್ನೋ ಒಂದು ಮಾತನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ವೀಕ್ಷಕರೇ, ಪ್ರಿಯ ವೀಕ್ಷಕರ, ಸತೀಶ್ ಜಾರಕಿಹೊಳಿ ಅವರ ಮಾತು ಕೂಡ ಇಲ್ಲಿ ಉಲ್ಲೇಖಾರ್ಹ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಅವರ CM ಸಾರಥ್ಯದಲ್ಲಿ ಪ್ರಮುಖ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಈ ಒಂದು ಮಾತನ್ನು ಹೇಳುವಂಥದ್ದು ಅಂದ್ರೆ ಒಟ್ಟಾರೆ ಒಳಗಿನ ರಾಜಕೀಯ ಅಂದ್ರೆ ಅವರ ಸಹೋದ್ಯೋಗ ನಡುವಿನ ಭಿನ್ನಾಭಿಪ್ರಾಯಕ್ಕೆ ದೊಡ್ಡ ಕಾರಣ ಆಗಿದೆ ಅನ್ನುವಂಥದ್ದು ಕೂಡ ಇಲ್ಲಿ ಸ್ಪಷ್ಟ. ಪ್ರಿಯ ವೀಕ್ಷಕರೇ, ರಾಮಲಿಂಗಾರೆಡ್ಡಿ ಅವರ ಅಸಮಾಧಾನದಲ್ಲಿಗೆ ಸಮಸ್ಯೆಗಳು, ಹೊಸ ಸರ್ಕಾರದ ಸಮಸ್ಯೆ ಅಂದ್ರೆ ಡಿ.ಕೆ. ಶಿವಕುಮಾರ್ ನೇತೃತ್ವದ ಸರ್ಕಾರದ ಸಮಸ್ಯೆಗಳು ಮುಕ್ತಾಯ ಆಗಿಲ್ಲ. ಇನ್ನೂ ಹಲವು ಸಚಿವರು ಕೂಡ ತಮಗೆ ಕೊಟ್ಟಿರುವ ಖಾತೆಗಳ ಬಗ್ಗೆ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಮುಖವಾಗಿ ಆಹಾರ ಮತ್ತು ನಾಗರಿಕ ಇಲಾಖೆಯ ಸಚಿವರಾಗಿರುವಂತಹ KH ಮುನಿಯಪ್ಪ ಅವರಿಗೂ ನನಗಿದು ಬೇಕಾಗಿಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ದು, ನಾವು ಕೂಡ ರಾಜೀನಾಮೆ ಕೊಡ್ತೇವೆ ಅನ್ನುವಂಥ ಮಾತನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಖಾತೆ ಸರಿಯಾಗಿಲ್ಲ, ಸೀನಿಯಾರಿಟಿ ಮೇಂಟೈನ್ ಆಗಿಲ್ಲ. ರಾಮಲಿಂಗಾರೆಡ್ಡಿ 8 ಸಾರಿ, ನಾನು 8 ಸಾರಿ. ಈ ರೀತಿ 8, 7, 5, 6 ಎಲ್ಲ ಅದನ್ನ ಸಮತೋಲನವಾಗಿ ನೋಡ್ಬೇಕಾಗಿತ್ತು. ನಾನು ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಿಗೆ ಮನವಿ ಮಾಡ್ತಿದ್ದೀನಿ, ತಾಯಿ ಸ್ಥಾನದಲ್ಲಿದ್ದೀರಿ, ಎಲ್ಲಾ ಮಕ್ಕಳನ್ನು ಒಂದೇ ತರ ನೋಡ್ಬೇಕು. ಸಾರಿಗೆ ಇಲಾಖೆ ಅಂದ್ರೆ ಖಾತೆಯನ್ನ ಪಡೆದಿರುವಂತಹ ಬೈರತಿ ಸುರೇಶ್ ಅವರು ಕೂಡ ತಮಗೆ ಈ ಖಾತೆ ಬಗ್ಗೆ ಯಾವುದೇ ಸಮ್ಮತಿ ಇಲ್ಲ, ನಮಗೆ ಅಸಮಾಧಾನ ಆಗಿದೆ ಅನ್ನೋ ಮಾತನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ರಾಮಲಿಂಗಾರೆಡ್ಡಿ ಅವರ ಜೊತೆ ಇವರು ಕೂಡ ಅಂದ್ರೆ ತಮ್ಮ ಸ್ಥಾನವನ್ನ ಬಿಟ್ಟು ಕೊಡುವಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ KJ ಜಾರ್ಜ್ ಇವರು ಕೂಡ ಪ್ರಮುಖ ಸಚಿವರು, ಕಾಂಗ್ರೆಸ್ ಪಕ್ಷಕ್ಕೆ ಬೆಂಗಳೂರು ನಗರ ಮತ್ತು ಒಟ್ಟು ವ್ಯವಸ್ಥೆಯೊಳಗೆ, ಆ ಒಂದು ಕಾಂಗ್ರೆಸ್ ಪಕ್ಷದ ವ್ಯವಸ್ಥೆಯೊಳಗೆ ದೊಡ್ಡ ಹೆಸರು ಹೊಂದಿರುವಂಥವರು. ಅವರು ಕೂಡ ತಮ್ಮ ಇಲಾಖೆಗೆ ಸೇರಿದಂಥ ಅಧಿಕಾರಿಗಳನ್ನು ತಮ್ಮ ಯಾವುದೇ ಸಲಹೆ ಸೂಚನೆ ಪಡೆದೇ ವರ್ಗಾವಣೆ ಮಾಡಲಾಗಿದೆ ಅನ್ನೋ ಒಂದು ಆರೋಪವನ್ನು ಅಂದರೆ ಆ ಬೇಸರವನ್ನು ಮುಂದಿಟ್ಕೊಂಡು ಅವರು ಕೂಡ ತಾವು ಕೂಡ ಹಿಂಜರಿಯುವುದಾಗಿ ಅಂದರೆ ಹಿಂದಕ್ಕೆ ಸರಿಯುವುದಾಗಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಈ ಮೂವರು, ಅದರಲ್ಲಿ ಪ್ರಮುಖವಾಗಿ KJ ಜಾರ್ಜ್ ಹಾಗೂ ಬೈರತಿ ಸುರೇಶ್ ಅವರು ಹಿಂದಿನ CM ಸಿದ್ದರಾಮಯ್ಯರು ಆಪ್ತರೆನಿಸಿಕೊಂಡವರು. ಅದೇ ರೀತಿ ರಾಮಲಿಂಗಾರೆಡ್ಡಿ ಕೂಡ CM ಸಿದ್ದರಾಮಯ್ಯರಿಗೆ ಆಪ್ತರೆನಿಸಿಕೊಂಡವರು ಕೂಡ. ಹೀಗಾಗಿ ಈ ಎಲ್ಲ ಶಾಸಕರು ಅದರ ಜೊತೆಗೆ ಈ ಮೂವರು, ರಾಮಲಿಂಗಾರೆಡ್ಡಿ ಅವರು ಆಲ್ರೆಡಿ ರಾಜೀನಾಮೆ ಕೊಟ್ಟಿದ್ದಾರೆ, KJ ಜಾರ್ಜ್ ಆ ಒಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ, ಬೈರತಿ ಸುರೇಶ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇವರೆಲ್ಲರೂ ಬೆಂಗಳೂರು ನಗರದಲ್ಲಿ ಪ್ರಮುಖ ಸಚಿವರು ಕೂಡ. ಈ ನಗರದ ವಿಚಾರಕ್ಕೆ ಮುಂದೆ ಭವಿಷ್ಯದಲ್ಲಿ GBA ಚುನಾವಣೆ ಸೇರಿದಂತೆ ನಾನಾ ಚುನಾವಣೆಗಳನ್ನ ಡಿ.ಕೆ. ಶಿವಕುಮಾರ್ ಬೇಕಾಗಿದ್ರೆ ಅವರಿಗೆ ಇವರ ಈ ನಾಯಕತ್ವದ ಪ್ರಾಮುಖ್ಯತೆ ಖಂಡಿತ ಇದ್ದೇ ಇರುತ್ತೆ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಅಧಿಕಾರ ವಹಿಸಿಕೊಂಡ 2 ದಿನದಲ್ಲಿ ಹಲವಾರು ಸವಾಲುಗಳು ಎದುರಾಗಿದೆ ಅನ್ನುವಂಥದ್ದು ಖಾತ್ರಿಯಾಗಿದೆ. ಕರ್ನಾಟಕ ರಾಜ್ಯಕ್ಕೆ ನಡೆಯುತ್ತಿರುವಂತಹ ಈ ಬೆಳವಣಿಗೆಗಳ ಕುರಿತು ವಿರೋಧ ಪಕ್ಷ ಅಂದ್ರೆ BJPಯ ನಾಯಕರು ಕೂಡ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಸಾಮಾನ್ಯವಾಗಿ ಇಂಥ ಬೆಳವಣಿಗೆಗಳು ನಡೆದಾಗ ಪ್ರತಿಪಕ್ಷಗಳ ನಾಯಕರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂಥದ್ದು ಮಾತ್ರ, ಜೊತೆಗೆ ಜನರ ಅಭಿಪ್ರಾಯವನ್ನ ಪಡೆಯಲು ಯತ್ನಿಸುವಂಥದ್ದು ಸಾಮಾನ್ಯ. ಅದೇ ರೀತಿ BJP ಕೂಡ ಈ ಒಂದು ಬೆಳವಣಿಗೆಗಳ ಕುರಿತು ಸಾಕಷ್ಟು ಅಂದ್ರೆ ಬೇರೆ ಬೇರೆ ರೀತಿಯ ಪ್ರತಿಕ್ರಿಯೆಗಳನ್ನು ಕೊಟ್ಟಿದ್ದಾರೆ. ಪ್ರಮುಖವಾಗಿ BJP ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜಯೇಂದ್ರ ಅವರು ಕಾಂಗ್ರೆಸ್ನ ಈ ಬೆಳವಣಿಗೆಗಳ ಕುರಿತು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಏನು ಹೇಳಿದರು ಅಂತ ಕೇಳ್ಕೊಂಡು ಬನ್ನಿ ವೀಕ್ಷಕರೇ. ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ, ಇರೋದು ಕೇವಲ 2 ವರ್ಷ ಮಾತ್ರ. ಈಗ ಮತ್ತೆ ಹಗ್ಗಜಗ್ಗಾಟ, ಯಾವ ಪೋರ್ಟ್ಫೋಲಿಯೋ ತೆಗೆದುಕೊಳ್ಬೇಕು, ಯಾವ ಜಿಲ್ಲೆ ಉಸ್ತುವಾರಿಯನ್ನು ಪಡೆದುಕೊಳ್ಬೇಕು, ಇದರ ಕಿತ್ತಾಟದಲ್ಲಿ ರಾಮಲಿಂಗಾರೆಡ್ಡಿ ಅವರೇ ಇವತ್ತು ರಾಜೀನಾಮೆ ನೀಡಿದ್ದಾರೆ. ಒಬ್ರಿಗೊಬ್ರು ಕಾಲು ಎಳೆಯೋದ್ರಲ್ಲೇ 2 ವರ್ಷ ಕಳೀತಾರೆ. ಅದಕ್ಕಿಂತ ಮುಂಚಿತವಾಗೇನೆ ಮಧ್ಯಂತರ ಚುನಾವಣೆ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಹೌದು ವೀಕ್ಷಕರೇ, ಡಿ.ಕೆ. ಶಿವಕುಮಾರ್ ಅವರಿಗೆ ಸವಾಲು ಎದುರಾಗಿದ್ದಂತೂ ಖಂಡಿತ.
ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಈ ಒಂದು ಅಸಮಾಧಾನವನ್ನು ಮತ್ತು ಬೇಗುದಿಯನ್ನು ಶಮನಗೊಳಿಸುತ್ತಾ ಅಥವಾ CM ಆಗಿರುವಂತಹ DK ಶಿವಕುಮಾರ್ ಅವರು ಇನ್ನಷ್ಟು ಸಮಸ್ಯೆಗಳನ್ನು ಎದುರಿಸ್ತಾರ ಅನ್ನುವಂಥದ್ದು ಕೆಲವೇ ದಿನಗಳ ರಾಜಕೀಯ ಬೆಳವಣಿಗೆಗಳ ಮೂಲಕ ನಮ್ಗೆ ಗೊತ್ತಾಗಲಿದೆ. ಫೆಡರಲ್ ಕರ್ನಾಟಕದ ಇಂಥ ವಿಡಿಯೋಗಳನ್ನು ಪ್ರತಿ ಸಂದರ್ಭದಲ್ಲಿ ವೀಕ್ಷಿಸಿ, ಕಮೆಂಟ್ ಮಾಡಿ, ಪ್ರತಿಕ್ರಿಯೆಗಳನ್ನು ತಿಳಿಸಿ. ಅಲ್ಲಿಯ ತನಕ ನಮಸ್ಕಾರ, ಧನ್ಯವಾದಗಳು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.